ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಥಿಂಗ್ ಅವರು ಇನ್ನು ಕೆಲವು ದಿನಗಳಲ್ಲಿ ನಥಿಂಗ್ ಫೋನ್ 3 ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದೇ ಮೊದಲ ಬಾರಿಗೆ ನಥಿಂಗ್ ಅವರು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಹಾಕ್ಬಿಟ್ಟು ಈ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಥಿಂಗ್ ಅವ್ರು ಲಾಂಚ್ ಮಾಡಿದ ಎಲ್ಲ ಫೋನಲ್ಲೂ ಕೂಡ ಮಿಡ್ ಎಂಡ್ ಅಥವಾ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಇರ್ತಿತ್ತು. ಫಸ್ಟ್ ಟೈಮ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನೊಂದು ನ್ಯೂಸ್ ಏನಪ್ಪ ಅಂತ ಅಂದರೆ, ಈ ನಥಿಂಗ್ ಫೋನ್ 3ಯಲ್ಲಿ ಯಾವುದೇ ಗ್ಲಿಫ್ ಇಂಟರ್ಫೇಸ್ ಇರಲ್ವಂತೆ. ನಥಿಂಗ್ ಬ್ರ್ಯಾಂಡಿಂಗಲ್ಲಿ ಇಲ್ಲಿವರೆಗೆ ಲಾಂಚ್ ಆಗಿರುವಂಥ ಎಲ್ಲ ಫೋನ್ಗಳಲ್ಲಿ ಗ್ಲಿಫ್ ಇಂಟರ್ಫೇಸು, ಈ LED ಬ್ಯಾಕ್ಲೈಟ್ ಇತ್ತಲ್ವಾ, ಅದಿರ್ತಾ ಇತ್ತು. ಸೊ ನೆಕ್ಸ್ಟ್ ನಥಿಂಗ್ ಫೋನ್ 3ನಲ್ಲಿ ಆ ರೀತಿ ಯಾವುದೇ ಗ್ಲಿಫ್ ಇಂಟರ್ಫೇಸ್ ಇರಲ್ವಂತೆ. ಸೊ ಪ್ಯೂರ್ ಹಾರ್ಡ್ವೇರ್ನ ಕಾನ್ಸಂಟ್ರೇಟ್ ಮಾಡಿ ಈ ಫೋನ್ನ ಲಾಂಚ್ ಮಾಡ್ತಾರಂತೆ. ಇದನ್ನು ನಥಿಂಗ್ ಅವ್ರ ಅಫಿಷಿಯಲ್ಲಾಗಿ ಅವ್ರ ಟ್ವಿಟರ್ ಪೇಜ್ನಲ್ಲೇ ಕನ್ಫರ್ಮ್ ಮಾಡಿದ್ದಾರೆ. ವಿ ಕಿಲ್ಡ್ ದ ಗ್ಲಿಫ್ ಇಂಟರ್ಫೇಸ್ ಅಂತ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಫೋನಲ್ಲಿ ಮೋಸ್ಟ್ಲಿ ಗ್ಲಿಫ್ ಇಂಟರ್ಫೇಸ್ ಇರಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚಾಟ್ GPT ಡೆವಲಪ್ ಮಾಡಿರುವಂಥ ಕಂಪನಿ ಓಪನ್ AIನವರು ಒಂದು ಹೊಸ ಡಿವೈಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದೊಂದು AI ಡಿವೈಸ್ ಆಯಿತಾ. ಇದು ನೋಡೋದಕ್ಕೆ ಆಪಲ್ ಒಳ್ಳೆ ಐಪಾಡ್ ಬರ್ತಿತ್ತು ಆಯಿತಾ, ಸಣ್ಣದಾಗಿ ಆ ರೀತಿ ಇದೆ. ಅದರಲ್ಲಿ ಒಂದು ಕ್ಯಾಮ್ರಾ ಮೈಕ್ರೋಫೋನ್ ಇರುತ್ತಂತೆ. ನಾವು ಇದನ್ನು ಕೂತ್ಗೆಗೆ ಹಾಕೋಬೋದು. ಇದೇನಪ್ಪ ಮಾಡುತ್ತೆ ಅಂದರೆ, ನಮ್ಮ ದಿನನಿತ್ಯದ ಕೆಲಸವನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಅದನ್ನು ಸಮ್ಮರೈಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಆಯಿತಾ. ನಾವೇನಾದರೂ ಒಂದು ವಸ್ತುವನ್ನೆಲ್ಲ ಒಂದು ಕಡೆ ಇಟ್ಟವು ಆಯಿತಾ, ಅದು ರೆಕಾರ್ಡ್ ಮಾಡ್ಕೊಂಡು ಅದನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ನಾವು ಮರೆತುಬಿಟ್ರೆ ನೆಕ್ಸ್ಟು ನಾವು ಅದನ್ನು ಕೇಳ್ಬೋದು ಚಾಟ್ GPT ಎಲ್ಲಿಟ್ಟಿದ್ದೆ ನಾನು ಒಂದು ವಸ್ತುವನ್ನು ಅಂತ. ನಮ್ಮ ದಿನನಿತ್ಯದ ಕೆಲಸವನ್ನು ನಾವು ಮಾತಾಡಿದ್ದನ್ನು ಪ್ರತಿಯೊಂದನ್ನು ಕೂಡ ಅದು ರೆಕಾರ್ಡ್ ಮಾಡಿಕೊಂಡು ನಮಗೆ ಆಮೇಲೆ 10 ವರ್ಷ ಬಿಟ್ಟು ಬೇಕಾದರೂ ಅದನ್ನು ಸಮ್ಮರೈಸ್ ಮಾಡುತ್ತೆ, ಏನು ಮಾತಾಡಿದ್ವು ಆ ದಿನ ಅಂತ. ಸೊ ಇಂಟ್ರೆಸ್ಟಿಂಗ್ ಡಿವೈಸು, ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡ್ಗಳು ಕೂಡ, ಈವನ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಈ ರೀತಿ ಒಂದು ಫೀಚರ್ನ ಅವ್ರ ಫೋನಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಓಪನ್ AIನವರು ಒಂದು ಸಪ್ರೇಟ್ ಡಿವೈಸ್ನೇ ಅದಕ್ಕೋಸ್ಕರ ಲಾಂಚ್ ಮಾಡ್ತಾ ಇದ್ದಾರೆ. ನೋಡೋಣ ಹಿಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೈಂಟಿಸ್ಟ್ಗಳು ಒಂದು ಆರ್ಟಿಫಿಷಿಯಲ್ ಸ್ವೀಟನ್ನು ಪ್ರೊಡ್ಯೂಸ್ ಮಾಡುವಂಥ, ಆರ್ಟಿಫಿಷಿಯಲ್ ಟೇಸ್ಟನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಡಿವೈಸನ್ನು ತಗೊಂಬಂದಿದ್ದಾರೆ. ಇದು ಎಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಎಲ್ಲಿ ಇದು ಪ್ರಾಕ್ಟಿಕಲಾಗಿ ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ಕೆಲವೊಂದು ಗೇಮ್ ಆಡಬೇಕಾದ್ರೆ ಅಥವಾ ಕೆಲವೊಂದು ಮೂವಿಯನ್ನು ನೋಡಬೇಕಾದ್ರೆ ಅಥವಾ ಕೆಲವೊಂದು ಅಡ್ವರ್ಟೈಸ್ಮೆಂಟನ್ನು ನೋಡಬೇಕಾದ್ರೆ ವಿತೌಟ್ ಟೇಸ್ಟಿಂಗ್, ಅಂದರೆ ವಿತೌಟ್ ಫುಡ್ಡನ್ನು ಇಂಟೇಕ್ ಮಾಡದೆ, ಊಟವನ್ನು ತಿನ್ನದೆ ಆ ಊಟ ಹೆಂಗಿದೆ ಅಂತ ಟೇಸ್ಟ್ ಮಾಡುವಂಥ ಒಂದು ಡಿವೈಸ್ ಆಯಿತಾ. ಸೊ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಗೇಮ್ ಆಡಬೇಕಾದ್ರೆ ಆ ಗೇಮಲ್ಲಿ ಏನೋ ಒಂದು ಫುಡ್ ಟೆಸ್ಟಿಂಗ್ ಏನೋ ಇರುತ್ತೆ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಾವು ಅದನ್ನು, ಆ ಡಿವೈಸ್ ನಮಗೆ ಅದು ಹೆಂಗೆ ಟೇಸ್ಟ್ ಇದೆ ಅಂದ್ಬಿಟ್ಟು ನಮಗೆ ಫೀಲ್ ಮಾಡಿಸುತ್ತೆ. ಅಥವಾ ನೀವು ಮೂವಿ ನೋಡ್ಬೇಕಾದ್ರೆ ಅಲ್ಲಿ ಏನೋ ಒಂದು ಸ್ವೀಟ್ ಏನೋ ತಿಂತಾ ಇದ್ದಾರೆ, ನಮಗೆ ಆ ಮೂವಿಯಲ್ಲಿ ಅದು ಹೆಂಗಿದೆ ಆ ಥರ ಒಂದು ಟೇಸ್ಟನ್ನು ಆ ಡಿವೈಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಊಟ ಮಾಡ್ದಂಗೆ ನಾವು ಟೇಸ್ಟನ್ನು ಮಾಡ್ಬೋದು ಊಟದ್ದು. ಸೊ ನಾವೆಲ್ಲರೂ ಕೂಡ ಟೇಸ್ಟಿಗೋಸ್ಕರನೇ ಊಟ ಮಾಡ್ತೀವಿ ಎಷ್ಟೋ ಸಲ, ಅದಕ್ಕೆ ದನ ತಿನ್ನಂಗೆ ತಿಂದ್ಬಿಡ್ತೀವಿ. ಸೊ ಈ ಡಿವೈಸ್ ಏನಾದ್ರು ಬಂತು ಅಂದ್ಬಿಟ್ರೆ ಟೇಸ್ಟ್ ನೋಡಿಕೊಂಡೆ ಈ ಡಿವೈಸನ್ನು ಹಾಕ್ಕೊಂಡು ಜೀವನ ಮಾಡ್ಬೋದೇನೋ ಆಯಿತಾ. ಊಟ ಮಾಡ್ದೇನೆ ಬರೀ ಟೇಸ್ಟ್ ಮಾಡಿಕೊಂಡೆ ಜೀವನ ಮಾಡ್ಬೋದೇನೋ, ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, UPನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ರೈಲ್ನ ಒಳಗೆ ಯಾವುದೇ ಫೋಟೋಸ್ ತೆಗೆಯುವಂತಿಲ್ಲ ಮತ್ತು ವೀಡಿಯೋ ಶೂಟ್ ಮಾಡುವಂತಿಲ್ಲ ಅಂತ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಎಲ್ಲರೂ ಕೂಡ ಪ್ಲ್ಯಾಟ್ಫಾರ್ಮ್ನಲ್ಲಿ ರೀಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ರು. ಸೊ ಈ ಕಾರಣಕ್ಕೆ ಅದನ್ನು ಬ್ಯಾನ್ ಮಾಡಿದ್ದಾರೆ. ಫೋಟೋ ತೆಗೆಯಂಗಿಲ್ಲ, ರೀಲ್ ಕೂಡ ಮಾಡೋಂಗಿಲ್ಲ. ನಂಗೆ ಅನ್ನಿಸ್ತಂಗೆ ಎಲ್ಲ ರಾಜ್ಯಗಳಲ್ಲೂ ಇದು ಬರಬೇಕು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ನಮ್ಮ ಜಗತ್ತಿನಲ್ಲಿ Q1 2025 ಅತಿ ಹೆಚ್ಚು ಸೇಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಯಾವುದಿರ್ಬೋದು ಗೆಸ್ ಮಾಡಿ. ಆಬ್ವಿಯಸ್ಲಿ ಐಫೋನ್ 16 ಅತಿ ಹೆಚ್ಚು ಸೇಲ್ ಆಗಿರುವಂಥ ಸ್ಮಾರ್ಟ್ಫೋನ್. ಆಮೇಲೆ 16 Pro Max ಇದೆ, ಆಮೇಲೆ 16 Pro ಇದೆ, ಆಮೇಲೆ iPhone 15 ಇದೆ. ಟಾಪ್ 4 ಸ್ಮಾರ್ಟ್ಫೋನ್ಗಳು ಕೂಡ ಐಫೋನ್ಗಳೇ. ಆಮೇಲೆ ಸ್ಯಾಮ್ಸಂಗ್ ಬರುತ್ತೆ, ಗ್ಯಾಲಕ್ಸಿ A16 5G, ಆಮೇಲೆ ಗ್ಯಾಲಕ್ಸಿ A06, ಮೋಸ್ಟ್ಲಿ 4G ಇರಬೇಕು, ಗ್ಯಾಲಕ್ಸಿ S25 ಅಲ್ಟ್ರಾ ಇದೆ, ರೆಡ್ಮಿ 14C ಇದೆ, ಆಮೇಲೆ ಗ್ಯಾಲಕ್ಸಿ A55, ಆಮೇಲೆ ಐಫೋನ್ 16 ಪ್ಲಸ್ ಮೋಸ್ಟ್ಲಿ ಅಷ್ಟು ಸೇಲ್ ಆಗಲ್ಲ ಆಯಿತಾ. ಬಟ್ ಸ್ಟಿಲ್ ಯಾವಾಗ ನೋಡಿದ್ರೂ ಐಫೋನೇ ಟಾಪಲ್ಲಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ, ಶಾಕಿಂಗ್ ರಿಪೋರ್ಟು, ಮೋಸ್ಟ್ಲಿ ಎಲ್ಲ ಆಪಲ್ ಯೂಸರ್ಸ್ಗಳಿಗೆ ಮೋಸ್ಟ್ಲಿ ಬೇಜಾರಾಗ್ಬೋದೇನೋ. ಐಫೋನ್ 16 ಯೂಸರ್ಸಿಗೆ ಫುಲ್ ಖುಷಿ ಆಗುತ್ತೆ. ಏನಪ್ಪ ಅಂದರೆ, ಇದೆಷ್ಟು ನಿಜ ಅಂತ ಗೊತ್ತಿಲ್ಲ, ಐಫೋನ್ 17 ಏನು ಲಾಂಚ್ ಆಗುತ್ತೆ ಅದರಲ್ಲಿ ಯಾವುದೇ ಪ್ರೊಸೆಸರ್ ಅಪ್ಗ್ರೇಡ್ ಇರಲ್ವಂತೆ. ಐಫೋನ್ 16ನಲ್ಲಿದ್ದಂಥ ಬಯೋನಿಕ್ A18 ಚಿಪ್ಪನ್ನೇ
ಐಫೋನ್ 17ಗೂ ಇಡ್ತಾರಂತೆ ಮತ್ತು ಯಾವುದೇ ರ್ಯಾಮ್ ಅಪ್ಗ್ರೇಡ್ ಇಲ್ಲ ಆಯಿತಾ, 8 GB ರ್ಯಾಮ್ ಇರುತ್ತಂತೆ. ಹಾಗಾದರೆ ಐಫೋನ್ 17 ಯಾಕಪ್ಪ ಲಾಂಚ್ ಮಾಡ್ತಾ ಇದ್ದಾರೆ? ಯಾಕೆ ಲಾಂಚ್ ಮಾಡ್ತಾ ಇದ್ದಾರೆ? ಐಫೋನ್ 16ನೇ ಸೇಲ್ ಮಾಡ್ಬೋದಲ್ವಾ? ಅದೇ ಫೋನ್ನ ಡಿಸೈನ್ ಕೂಡ ಚೇಂಜ್ ಆಗಿಲ್ಲ. ಐಫೋನ್ 16ಗೂ 17ಗೂ ಡಿಸೈನ್ ಡಿಫ್ರೆನ್ಸ್ ಮೇಜರ್ ಇಲ್ಲ ಆಯಿತಾ. ಸೇಮ್ ಕ್ಯಾಮ್ರಾ ಓರಿಯೆಂಟೇಷನ್ನು, ಫ್ರಂಟಲ್ಲಿ ಸೇಮ್ ಡೈನಮಿಕ್ ಐಲ್ಯಾಂಡು, ಪ್ರೊಸೆಸರು ಅದೇ, ರ್ಯಾಮು ಅದೇ ಅಂತ ಅಂದರೆ ಈ ಇನ್ನೊಂದು ಹೆಸರಲ್ಲಿ ಫೋನ್ ಯಾಕೆ ಲಾಂಚ್ ಮಾಡ್ತಾ ಇದ್ದಾರೆ ದೇವ್ರಿಗೆ ಗೊತ್ತು. ನೋಡ್ರಪ್ಪ, ಐಫೋನ್ 16 ಯೂಸರ್ಸಿಗೆ ಖುಷಿಯಾಗಿರುತ್ತೆ. 17 ನೋಡಿ, 17 ಯಾಕೆ ತಗೋಬೇಕು ನೆಕ್ಸ್ಟ್ ಇಯರು? ಐಫೋನ್ 16 50,000 ಬಂದುಬಿಟ್ರೆ 17 ಯಾವಂತ ಗೊತ್ತಾನೆ? ಏನಪ್ಪ ವಿಚಿತ್ರ ಇವ್ರದ್ದು ಒಂಥರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು iOS 19ನ ಸ್ಕಿಪ್ ಮಾಡ್ತಾರಂತೆ. iOS 19 ಲಾಂಚ್ ಆಗಲ್ವಂತೆ. ನಾವು ಅಂದ್ಕೊಂಡಿದ್ವು ಎಲ್ಲರೂ iOS 19 ಬಂದ್ಬಿಡುತ್ತೆ ನೆಕ್ಸ್ಟ್ ಐಫೋನ್ ಜೊತೆಗೆ ಅಂತ. ಗೊತ್ತಿಲ್ಲ ಇದು ಕೂಡ ಎಷ್ಟು ನಿಜ ಅಂತ. ಐಫೋನ್ 26 ಡೈರೆಕ್ಟಾಗಿ ಲಾಂಚ್ ಮಾಡ್ತಾರಂತೆ. ಇದೇಂಗೆ ಗುರು? 19 ಇಲ್ಲ, 20, 21, 22, 25 ಎಲ್ಲ ಸ್ಕಿಪ್ ಮಾಡಿ 26ಗೆ ಡೈರೆಕ್ಟಾಗಿ ಹೋಗ್ತಾರಂತೆ. ನೋಡ್ಬೇಕು ಅದು ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ಲಿಂಕ್ ಏನಿದೆ ಅದು ನಮ್ಮ ದೇಶದಲ್ಲಿ ಲಾಂಚ್ ಆದಾಗ ಪ್ರತಿ ತಿಂಗಳಿಗೆ ಕೇವಲ $840 ಸಬ್ಸ್ಕ್ರಿಪ್ಷನ್ ಫೀ ಇರುತ್ತಂತೆ. ಐ ಹೋಪ್ ಇದು ನಿಜ ಆಗ್ಬಿಟ್ರೆ ಅನ್ಬಿಲೀವಬಲ್ ಅಂತೀನಿ ಆಯಿತಾ. ಹಳ್ಳಿಗಳಲ್ಲಿ ನಮಗೆ ಇಂಟರ್ನೆಟ್ ಸಿಗುತ್ತೆ $840. ನಾನೊಂದು ಎಕ್ಸ್ಟ್ರಾ ತಂದು ಇಟ್ಕೊಂಡ್ಬಿಡ್ತೀನಿ ಇಷ್ಟಕ್ಕೆ ಏನಾರು ಲಾಂಚ್ ಆಯಿತು ಅಂದರೆ. ಕಾರ್ಗೆ ಹಾಕೊಂಬಿಡೋದು, ಎಲ್ಲೋದ್ರೂ ಇಂಟರ್ನೆಟ್, ಎಲ್ಲೋದ್ರೂ ವೈಫೈ. ಕ್ರೇಜಿ ವಿಷಯ. ಐ ಹೋಪ್ ಇದು ನಿಜ ಆಗಲಿ. ಹೇಳೋ ಪ್ರಕಾರ ಅವರು $10 ಇಡ್ತಾರಂತೆ ಪ್ರತಿ ತಿಂಗಳಿಗೆ. $10 ಅಂದರೆ ಕ್ಲೋಸ್ ಟು ಒಂದು $800 ಆಗುತ್ತೆ. ಅನ್ಬಿಲೀವಬಲ್. ಐ ಹೋಪ್ ಇದು ನಿಜ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ಐಫೋನ್ ಏನಿದೆ ಅದು ನಮ್ಮ ದೇಶದಲ್ಲಿ ಮತ್ತು ಚೈನಾದಲ್ಲಿ, ಫಿಲಿಪೈನ್ಸ್ ಈ ರೀತಿ ಕೆಲವೊಂದು ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲಿಂದ ಅಮೆರಿಕಾದವರು ಇಂಪೋರ್ಟ್ ಮಾಡ್ಕೋತಾರೆ ಆಯಿತಾ. ಸೊ ರೀಸೆಂಟಾಗಿ ಏನು ರಿಪೋರ್ಟ್ ಬಂದಿದೆ ಅದ್ರ ಪ್ರಕಾರ ನಮ್ಮ ದೇಶದಲ್ಲಿ 30 ಲಕ್ಷ ಐಫೋನ್ಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತೆ. ನಮ್ಮ ದೇಶದಿಂದ 30 ಲಕ್ಷ ಐಫೋನ್ಗಳು. ಚೈನಾದಿಂದ ಬರೀ 9 ಲಕ್ಷ ಐಫೋನ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಏನಾಗ್ತಿದೆ ಅಂತ ಅಂದರೆ ಚೈನಾದಿಂದ ಸ್ಪೇರ್ ಪಾರ್ಟ್ಗಳು ನಮ್ಮ ದೇಶಕ್ಕೆ ಬರುತ್ತೆ, ಇಲ್ಲಿ ಅಸೆಂಬಲ್ ಆಗಿ ಅಮೆರಿಕ ಹೋಗ್ತಾ ಇದೆ. ಏನಾಯಿತು, ಚೈನಾದಲ್ಲಿ ಈ ಲೇಬರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅದರಿಂದ ಈ ಥರ ರೂಟಲ್ಲಿ ಡಿವೈಸ್ನ ಅಮೆರಿಕಾಗೆ ತಗೋತಾ ಇದ್ದಾರೆ. ಬರೀ 9 ಲಕ್ಷ. ನೆಕ್ಸ್ಟ್ ಹಂಗೆ ಅನ್ನಿಸ್ತಂಗೆ ಎಲ್ಲ ಡಿವೈಸ್ಗಳು ಕೂಡ ಇಂಡಿಯಾದಲ್ಲೇ ಅಸೆಂಬ್ಲಿ ಆಗಿ ಶುರುವಾಗುತ್ತೆ. ಏನಕ್ಕೆ ಸ್ವಲ್ಪ ಚೀಪ್ ಲೇಬರ್ ಇದೆ, ಲೇಬರ್ ರೇಟ್ಸ್ ಎಲ್ಲ ಕಡಿಮೆ ಇದೆ ಅದರಿಂದ. ಆದರೂ ಈ ಟ್ರಂಪ್ ಏನೇನೋ ಮಾಡ್ತಾನೆ ನಮ್ಮ ದೇಶದ ಮೇಲೆ. ಒಂದು ಕಡೆಯಿಂದ ಚೆನ್ನಾಗಿರ್ತಾನೆ, ಇನ್ನೊಂದು ಕಡೆಯಿಂದ ಬತ್ತಿ ಇಡ್ತಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಆಪಲ್ನವರು ಐಪ್ಯಾಡಿಗೆ ವಾಟ್ಸ್ಯಾಪ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. 15 ವರ್ಷ ಆದಮೇಲೆ ವಾಟ್ಸ್ಯಾಪ್ ಅಪ್ಲಿಕೇಶನ್ ಐಪ್ಯಾಡಿಗೆ ಬರ್ತಿದೆ. ಮುಂಚೆ ಐಪ್ಯಾಡಿಗೆ ಆ್ಯಕ್ಚುಲಿ ವಾಟ್ಸ್ಯಾಪ್ ಅಪ್ಲಿಕೇಶನ್ ಇರಲಿಲ್ಲ ಆಯಿತಾ, ಫೋನಲ್ಲಿ ಮಾತ್ರ ವರ್ಕ್ ಆಗ್ತಾಯಿತ್ತು. ಸೊ ಇದೀಗ ಟ್ಯಾಬ್ಲೆಟ್ಟಿಗೆ ವಾಟ್ಸಪ್ ಅಪ್ಲಿಕೇಶನ್ ಈಗ ಬಂದಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಯಾಪಿಗೆ ಒಂದು ಹೊಸ ಫೀಚರ್ ಬರ್ತಾ ಇದೆ, ಲಾಗೌಟ್ ಮಾಡುವಂಥ ಫೀಚರು ಆಯಿತಾ. ಇಷ್ಟು ದಿನ ನಾವು ಅಪ್ಲಿಕೇಶನ್ ಡಿಲೀಟ್ ಮಾಡ್ಬೋದಾಗಿತ್ತು, ಲಾಗೌಟ್ ಮಾಡೋದಕ್ಕಾಗ್ತಿರ್ಲಿಲ್ಲ. ರಿಮೂವ್ ಮಾಡಿದರೆ ಎಲ್ಲ ಚಾಟು ಪ್ರತಿಯೊಂದು ಹೋಗ್ತಾ ಇತ್ತು. ಸೊ ನಾವು ಚಾಟನ್ನು ಇಟ್ಕೊಂಡು ಲಾಗೌಟ್ ಮಾಡುವಂಥ ಫೀಚರ್, ಪ್ರತಿ ಸಲ ಲಾಗಿನ್, ಮೋಸ್ಟ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡುವ ಒಂದು ಫೀಚರ್ ಬರ್ತಾ ಇದೆ ಅಂತ ಕಾಣುತ್ತೆ. ಒಟ್ಟಿಗೆ ಲಾಗೌಟ್ ಬಟನ್ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನಲ್ಲಿ ನೆಕ್ಸ್ಟ್ ಯಾವಾಗಲೂ 200 MP ಕ್ಯಾಮ್ರಾ ಬರುತ್ತೆ ಅಂತ. ಯಾವ ಕಾಲಕ್ಕೆ ಬರುತ್ತೋ ದೇವ್ರನ್ನೇ ಗೊತ್ತಿಲ್ಲ. ಇದು ಕೂಡ ಒಂದು ರಿಪೋರ್ಟ್ ಬಂದಿದೆ. ಆಪಲ್ನವರು 12 MP 48 MP ಹೋಗೋಕ್ಕೇ ಬೇಜಾನ್ ಟೈಮ್ ತೊಗೊಂಡ್ರು. ಈ 48 MP 200 MP ಹೋಗಕ್ಕೆ ಮೋಸ್ಟ್ಲಿ 10-20 ವರ್ಷ ತೊಗೋಬೋದು. ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿಗೆ ಬರುತ್ತಂತೆ. ಎಷ್ಟು ಬೇಗ ತೊಗೊಂಬರ್ತಾರೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ವಿವೋ T4 ಅಲ್ಟ್ರಾನ ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಬರುತ್ತೆ ಇದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೆರಿಸ್ಕೋಪಿಕ್ ಲೆನ್ಸ್ ಇರುತ್ತಂತೆ, 100x ಟೋಟಲ್ ಡಿಜಿಟಲ್ ಝೂಮ್ ಮಾಡುತ್ತಂತೆ. ಸೊ ಆಪ್ಟಿಕಲ್ ಮೋಸ್ಟ್ಲಿ 5x ಅಥವಾ 5.5x ಇರುತ್ತೆ ಅಂತ ಕಾಣುತ್ತೆ. ನೋಡೋಣ. ಒಟ್ಟಿಗೆ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಮೋಸ್ಟ್ಲಿ 30-35 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ಕಾದು ನೋಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.